ಹಾಯ್ ಹಾಲ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಇನ್ನೊಂದು ಜೊತೆ ನನ್ನ ಕತೆ ಸೀರಿಯಲಲ್ಲಿ ಏನೆಲ್ಲ ಆಯಿತು ನಾನು ನಿಮಗೆ ಹೇಳ್ತೀನಿ. ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಂಚಿಕೆ ಶುರುವಿನಲ್ಲಿ ಇಲ್ಲಿ ದೇವಯಾನಿ ಭೂಮಿಗೆ ಸಮಾಧಾನ ಮಾಡೋ ನೆಪದಲ್ಲಿ ನೀನು ನನ್ನ ಅಮ್ಮ ಅಂತ ಕರೆಯೋದ್ರಲ್ಲಿ ನನಗೆ ಎಷ್ಟು ಖುಷಿ ಇದೆ ಅಂತ ಹೇಳ್ತಾ ಇರ್ತಾಳೆ. ಅದನ್ನು ಕೇಳಿಸ್ಕೊಂಡ ಸಂಗೀತ ಕೂಡ ಒಳಗಡೆ ಬರ್ತಾಳೆ. ದೇವಯಾನಿ ಅಂತ ಎಲ್ಲ ಹೇಳ್ತಿರ್ಬೇಕಾದ್ರೆ ಅದೇ ಟೈಮ್ಗೆ ಭೂಮಿನ ಮಧ್ಯದಲ್ಲಿ ನಿಲ್ಲಿಸ್ಕೊಂಡು ಹೇಳ್ತಾಳೆ, ಇನ್ಮೇಲಿಂದ ಭೂಮಿಗೆ ನಾವಿಬ್ಬರು ಅಮ್ಮಂದಿರು ಅಂತ ಹೇಳ್ತಾ ಇರ್ತಾಳೆ ಸಂಗೀತನು. ಭೂಮಿ ಇನ್ಮೇಲೆ ಯಾವುದಕ್ಕೂ ಹೆದರೋದು ಬೇಡ ಅಂತ ಹೇಳ್ತಾ ಇರ್ತಾಳೆ ಸಂಗೀತ. ಅದೇ ಟೈಮಲ್ಲಿ ದೇವಯಾನಿ ಅವಳ ಮನಸ್ಸಲ್ಲಿ ಹೇಳ್ಕೊತಾ ಇರ್ತಾಳೆ, ಇವಳು ಹೆದರ್ಕೋಬೇಕು, ಅಜಿತ್ ಕೊಡೋ ಭರವಸೆ ಅವಳಿಗೆ ನೂರಾಗಬೇಕು, ಇವಳನ್ನ ನಾನು ಅಜಿತಿಂದ ದೂರ ಮಾಡೇ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಇವಳು ನಾನು ಇವತ್ತು ಹಾಲು ಕೊಟ್ಟಿರ್ಬೇಕಾದ್ರೆ ಯಾಕೆ ಅಂತ ಕೇಳದೆ ಕೊಡ್ತಿರೋವಳು, ನಾಳೆ ಹಾಲ ಕೊಟ್ಟರು ಕೂಡ ಕಣ್ಣು ಮುಚ್ಕೊಂಡು ಕುಡಿಬೇಕು ಅವಳು, ಹಾಗೆ ಮಾಡ್ತೀನಿ ನಾನು, ನನ್ನ ನಂಬೋ ಥರ ಮಾಡ್ತೀನಿ ಅಂತ ದೇವಯಾನಿ ಅವಳ ಮನಸ್ಸಲ್ಲಿ ಅಂದ್ಕೊತಾ ಇರ್ತಾಳೆ. ಇವತ್ತು ಅವಳು ನನ್ನ ತಾಯಿ ಅಂತ ಕರಿತಿದ್ದಾಳೆ, ನಾಳೆ ಅವಳಿಗೆ ಇದೇ ತಾಯಿ ಅವಳಿಗೆ ಯಮ ಆಗಿ ಕಾಣಿಸ್ಬೇಕು, ಆ ಥರ ಮಾಡ್ತೀನಿ ಅಂತ ಅಂತಾಳೆ. ಅದರ ಟೈಮ್ಗೆ ಅವಳ ಕೈಯಲ್ಲಿ ಹಾಲು ತೊಗೊಂಡು ಬಂದಿರ್ತಾಳೆ, ಅದನ್ನು ಭೂಮಿಗೆ ಕುಡ್ಸೋಕ್ಕೆ ಅಂತ ಹೇಳಿ ಭೂಮಿನ ಕರೆದ್ಬಿಟ್ಟು ಹೇಳ್ತಾಳೆ, ಭೂಮಿ ತಗೋ ಹಾಲು ಕುಡಿ ಅಂತ ಹೇಳಿ. ಭೂಮಿನೂ ಅದೇ ಟೈಮ್ಗೆ ಸಂಗೀತ ಇದ್ದಳು, ಕುಡಿ ನೀನು ಅಂತ ಹೇಳಿ ಕುಡಿಸ್ತಾ ಇರ್ತಾರೆ. ಇಬ್ಬರು ಸೇರಿ ಭೂಮಿಗೆ ಕುಡಿಸ್ತಾ ಇರ್ಬೇಕಾದ್ರೆ ಅದೇ ಟೈಮ್ಗೆ ಅವಳು ಆಚೆ ಹೋಗಿ ಬಟ್ಟೆ ಒಣಗಾಕ್ತಿರ್ಬೇಕಾದ್ರೆ ಅಜಿತ್ ಇದವನು ಕಾಲ್ ಮಾಡಬೇಕು ಅಂತ ಅಂದ್ಕೊತಾ ಇರ್ತಾನೆ. ಅವನು ಕುತ್ಕೊಂಡು ಈ ಕೇಸ್ ಬಗ್ಗೆ ಯೋಚನೆ ಮಾಡ್ತಾ ಇರಬೇಕಾದ್ರೆ ಅಜಿತ್ ಕೂಡ ಭೂಮಿಗೆ ಕಾಲ್ ಮಾಡ್ತಾನೆ, ನೋಡೋಣ ಏನು ಮಾಡ್ತಿದ್ದಾಳೆ ಅಂತ ವಿಚಾರಿಸೋಕ್ಕೆ ಅಂತ ಹೇಳಿ ಕಾಲ್ ಮಾಡ್ತಾಳೆ. ಅವಳು ಭೂಮಿ ಕಾಲ್ ರಿಸೀವ್ ಮಾಡಿ, ಏನು ಸಾಹೇಬ್ರೆ ಹೇಳಿ ಅಂತ ಹೇಳ್ತಾಳೆ. ಏನು ಮಾಡ್ತಿದ್ಯಾ ಅಂತ ಕೇಳ್ತಾರೆ. ಏನಿಲ್ಲ, ನೀವು ಹೇಗಿದೆಯಾ ಅಂತ ಕೇಳಿದಾಗ ನೀವು ಡ್ಯೂಟಿಗೆ ಹೋದಾಗ ನಾನು ಹೇಗಿದ್ದೆ ಅದೇ ಥರ ಇದ್ದೀನಿ ಅಂತ ಅವಳು ಹೇಳ್ತಾಳೆ. ಹೌದಾ ಸರಿ, ನಿನಗೇನಾದರೂ ಪ್ರಾಬ್ಲಮ್ ಆಯಿತು, ಮಧ್ಯಾಹ್ನ ಊಟ ಎಲ್ಲ ಸರಿಯಾಗಿ ಮಾಡು, ನಿಂಗೇನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ನನಗೆ ಕಾಲ್ ಮಾಡಿ ಹೇಳು ಅಂತ ಹೇಳ್ತಾರೆ. ಇಲ್ಲ ಆ ಥರ ಏನೂ ಇಲ್ಲ, ಅತ್ತೆ ಇದ್ದಾರಲ್ಲ ನನ್ನ ನೋಡ್ಕೊತಾರೆ, ನೀವೇನು ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಡಿ ಅಂತ ಭೂಮಿ ಹೇಳ್ತಾ ಇರ್ತಾಳೆ. ಹೌದಾ ಸರಿ ಆಯಿತು, ನಿನ್ಗೊಂದು ವಿಷಯದ ಬಗ್ಗೆ ನಾನು ನಿನ್ಗೆ ಕೇಳ್ತೀನಿ, ಬಟ್ ನೀನೇನು ಬೇಜಾರು ಮಾಡ್ಕೊಳ್ಬೇಡ ಅಂತ ಹೇಳ್ತಾರೆ. ಹೌದಾ ಸರಿ ಆಯಿತು ಕೇಳಿ ಅಂತಾರೆ. ಏನಿಲ್ಲ, ನೀನು ಅವತ್ತು ಲಾಡ್ಜಿಗೆ ಹೋದಲ್ಲ, ಅಲ್ಲಿ ಏನು ನಡೀತು ಅಂತ ನನಗೆ ಸ್ವಲ್ಪ ಹೇಳ್ತೇನೆ, ನೀನು ಬೇಜಾರು ಮಾಡ್ಕೊಂಡ್ರೆ ಪರವಾಗಿಲ್ಲ, ಯಾಕಂದರೆ ನಾನು ಇದು ಕೇಸ್ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ನಿನ್ನಿಂದ ಏನಾದರೂ ಹಿಂಟ್ ಸಿಗುತ್ತಾ, ಅಲ್ಲಿ ಏನಾಯಿತು ಅಂತ ನನಗೆ ಹೇಳ್ತೀಯ ಅಂತ ಕೇಳ್ತಾರೆ. ಅದಕ್ಕೆ ಅವಳಿದ್ದಾಳು, ಹೌದು ಹೇಳ್ತೀನಿ, ಬಟ್ ನಾನು ನಿಜ ಹೇಳೋದನ್ನ ನೀವು ನಂಬಿದ್ರೆ ಪರವಾಗಿಲ್ಲ, ಇಲ್ಲ ನಾನು ಹೇಳ್ತಿರೋ ಸುಳ್ಳು ಅಂತ ಅಂದ್ಕೊಂಡ್ರೆ ಅದು ನಾನೇನು ಮಾಡೋದಕ್ಕಾಗಲ್ಲ ಸಾಹೇಬ್ರೆ ಅಂತ ಹೇಳ್ತಾರೆ. ಇಲ್ಲ ನಿನ್ನ ಮಾತು ನಾನು ನಂಬ್ತೀನಿ, ನೀನು ನಿಜನೇ ಹೇಳ್ತೀನಿ ಅಂತ ನನಗೆ ಗೊತ್ತು, ಅಲ್ಲಿ ಏನು ನಡೀತು ಅಂತ ನನಗೆ ಹೇಳು ಅಂತ ಹೇಳ್ತಾನೆ. ಹೌದು ಸರಿ ಹೇಳ್ತೀನಿ ಸಾಹೇಬ್ರೆ, ಅವತ್ತೇ ಸಿಕ್ಕಿದ್ರು ಅಂತೇಳಿ ನಿಮಗೆ ಕಾಲ್ ಬಂತು ಅಂತ ಹೇಳಿ ನೀವು ಹೊಟ್ಟೋದ್ರಲ್ಲ, ಅದೇ ಟೈಮ್ಗೆ ನನಗೂ ಕೂಡ ಒಂದು ಅನ್ನೋನ್ ನಂಬರಿಂದ ಕಾಲ್ ಬಂತು, ನಾನು ರಿಸೀವ್ ಮಾಡಿದೆ ಹಾಗೆ ಇದ್ದೆ, ಮತ್ತು ಕಾಲ್ ಬಂದು ನನಗೆ ಕೋಪ ಬಂದು ಚೆನ್ನಾಗಿ ಬೈದ್ಬಿಟ್ಟು ನಾನು ಅಲ್ಲಿಂದ ಅಂಗಡಿಗೆ ಹೊಟ್ಟೋಗ್ಬಿಟ್ಟೆ. ಮತ್ತು ಅಂಗಡಿಗೆ ಹೋದ್ಮೇಲಿಂದ ನನಗೆ ಅಲ್ಲಿಂದ ಮತ್ತೆ ಇನ್ನೊಂದು ಅನ್ನೋನ್ ನಂಬರಿಂದ ಕಾಲ್ ಬಂದಾಗ ಅಲ್ಲೇ ಇದ್ದಿದ್ದು ಸದಾನಂದ ಅಂಗಡಿ ಹತ್ರ ಟೀ ಕುಡಿಯೋಕ್ಕೆ ಅಂತ ಬಂದಾಗ ಮತ್ತೆ ಅದು ಬೇರೆ ನಂಬರಿಂದ ಅನ್ನೋನ್ ನಂಬರಿಂದ ನನಗೆ ಕಾಲ್ ಬಂತು. ಆ ಫೋನ ನಾನು ಸದಾನಂದನ ಅಣ್ಣನಿಗೆ ಕೊಟ್ಟೆ ನಾನು. ಅವರು ಕೂಡ ಮಾತಾಡಿದ್ರು, ಏನಿಲ್ಲ ಇದು ಲಾಡ್ಜ್ ಹತ್ರ ಹೋಗಿ ಕಜ್ಜಾಯ ಆರ್ಡರ್ ಬಂದಿತ್ತು, ಅವ್ರ ಓನರಿಂದ ನಿನಗೆ ಕಾಲ್ ಬಂದಿತ್ತು ಅಂತ ಹೇಳಿದ್ರು. ಅದಕ್ಕೆ ನಾನು ಆ ಲಾಡ್ಜ್ ಹತ್ರ ಹೋಗಿ ರಿಸೆಪ್ಷನಿಸ್ಟ್ ಹತ್ರ ಹೋಗಿ ಕೇಳಿದೆ. ಅವರು ಅದಕ್ಕೆ ಮೀಟಿಂಗಲ್ಲಿದ್ದಾರೆ, ನೀನು ಫಸ್ಟ್ ಫ್ಲೋರ್ಗೆ ಹೋಗಮ್ಮ ಅಂತ ಹೇಳಿದ್ರು. ನಾನು ಅಲ್ಲಿಗೆ ಹೋದಾಗ ನನಗೆ ಅಲ್ಲಿ ಹೋದ್ಮೇಲಿಂದ ಗೊತ್ತಾಯಿತು ಅದೆಂಥ ಜಾಗ ಅಂತ ಹೇಳಿ. ಆಮೇಲಿಂದ ಅಲ್ಲಿ ರಿಸೆಪ್ಷನಿಸ್ಟ್ ಅಷ್ಟು ಅವರು ಕೇಸಿಗೆ ಎನ್ಕ್ವೈರಿ ಮಾಡಿದಾಗ ಬಂದಾಗ ಅವ್ರು ಹೇಳಿದ ರೀತಿಯೇ ಬೇರೆ ಥರ ಇತ್ತು. ಅಲ್ಲಿ ಅವ್ರು ನನ್ನ ಬಗ್ಗೆನೇ ಹೇಳಿದ್ರು ಅಂತ ಭೂಮಿ ಅಜಿತ್ಗೆ ಹೇಳ್ತಾ ಇರ್ತಾಳೆ. ಆವಾಗಲೇ ಗೊತ್ತಾಗಿದ್ದು ನನ್ನ ಯಾರೋ ಸಿಗಾಕ್ಸ್ಬೇಕು ಅಂತ ಹೇಳಿ ಈ ಥರ ಪ್ಲ್ಯಾನ್ ಮಾಡಿದ್ದಾರೆ ಅಂತ ಹೇಳಿ ಭೂಮಿ ಹೇಳ್ತಾ ಇರಬೇಕಾದ್ರೆ ಅದಕ್ಕೆ ಅಜಿತ್ ಹೇಳ್ತಾನೆ, ಸರಿ ಆಯಿತು, ಇನ್ಮೇಲೆ ಏನಿದೆ ನಾನು ನೋಡ್ಕೊತೀನಿ, ನೀನು ಯಾವುದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ, ನೀನು ಸ್ವಲ್ಪ ಅಮ್ಮನ ಹತ್ರ ಮಾತಾಡು, ಸ್ವಲ್ಪ ಮೈಂಡ್ ರಿಲೀಫ್ ಮಾಡ್ಕೊ, ನಿಂಗೇನು ಪ್ರಾಬ್ಲಮ್ ಆಯಿತು ಅಲ್ಲಿ ಇರೋರು ಏನಾದರೂ ನಿಂಗೆ ಮಾತಾಡಿದ್ರು ಅಂದರೆ ರೂಮಲ್ಲೇ ಕುತ್ಕೊ ಅಂತೆಲ್ಲ ಹೇಳಿ ಅವನು ಸಮಾಧಾನ ಮಾಡಿ ಫೋನ್ ಕಟ್ ಮಾಡ್ತಾನೆ ಅಲ್ಲಿಂದ. ಇಲ್ಲಿ ಅಜಿತ್ ಅಪ್ಪ ಆಚೆಯಿಂದ ಏನೋ ಕೆಲಸ ಐತೆ ಅಂತೇಳಿ ಹೋಗಿ ಒಳಗಡೆ ಬರ್ತಾ ಇರಬೇಕಾದ್ರೆ ಅವ್ರ ಅಮ್ಮ ಕೇಳ್ತಾರೆ, ಈಗೇನು ಇಷ್ಟು ಬೇಗ ಬಂದಿದ್ದೀರಾ, ನೀವು ಯಾವುದೋ ಫ್ರೆಂಡ್ ಮನೆಗೆ ಹೋಗ್ತೀನಿ ಅಂತ ಹೇಳಿದ್ರಲ್ಲ, ಯಾಕೆ ಇಷ್ಟು ಬೇಗ ಬಂದಿದ್ದೀರಾ ಅಂತ ಕೇಳ್ತಿರ್ಬೇಕಾದ್ರೆ ಅವ್ನು ಹೇಳ್ತಾನೆ, ಎಲ್ಲಿ ಫ್ರೆಂಡ್ ಮನೆಗೆ, ಅಲ್ಲಿ ಆಚೆ ನನಗೆ ಕತ್ತೆ ಓಡಾಡೋ ಥರ ಮುಖ ಕೊಟ್ಟು ಮಾತಾಡೋ ಥರ ಮಾಡಿದಾನಲ್ಲ ನಿನ್ನ ಮಗ, ಅದರೊಳಗೆ ಇವಳಿದ್ದಾಳಲ್ಲ ಭೂಮಿ, ಇವಳಿಂದ ನನಗೆ ಯಾರಂದ್ರೂ ನನಗೆ ಪ್ರಾಬ್ಲಮ್ ಆಗ್ತಿದ್ದೆ, ಯಾರು ಕೂಡ ಎಲ್ಲರೂ ನನಗೆ ಹೇಳ್ತಿದ್ದಾರೆ, ಏನು ರೀ ನಿಮ್ಮ ಮಗನಿಗೆ ಅಂತ ಸೊಸೆ ತಂದಿದ್ದೀರಾ ಅಂತೆಲ್ಲ ಮಾತಾಡ್ತಾರೆ. ನಾವು ತಂದಿದ್ದೀವಿ ಅಥವಾ ಅವನಾಗೆ ಕಟ್ಕೊಂಡು ಬಂದಿದ್ದಾನೆ ನೋಡಿ, ಇವ್ರ ಹತ್ರ ಎಲ್ಲ ನನ್ನ ಮಾತು ಕೇಳಂಗಾಯ್ತು ಅಂತ ಹೇಳಿ ಅವರಪ್ಪ ಸಂಗೀತನ ಹತ್ರ ಮಾತಾಡ್ತಾ ಇರ್ತಾರೆ. ಅದಕ್ಕೆ ಅವ್ರ ಅಮ್ಮ ಹೇಳ್ತಾರೆ, ಏನು ರೀ ನೀವು ಮನೆಯವರಾಗ್ಬಿಟ್ಟು ನೀವೇನು ಈ ಥರ ಎಲ್ಲ ಮಾತಾಡ್ತೀರಾ ಅಂತೇಳಿ ಸಂಗೀತ ಹೇಳ್ಬೇಕಾದ್ರೆ, ನಾನು ನಮ್ಮ ಮನೆಯವ್ರ ಬಗ್ಗೆ ಮಾತಾಡಿದರೆ ನಾನು ಮಾತಾಡ್ತಾ ಇದ್ದೆ, ನಾನು ಹಾಗೆ ಇರ್ತಿರ್ಲಿಲ್ಲ, ಬಟ್ ನನಗೆ ಸಂಬಂಧಪಟ್ಟೇ ಇರೋರು, ಈ ಮನೆಗೆ ಸಂಬಂಧಪಟ್ಟೇ ಇರೋರ ಬಗ್ಗೆ ಮಾತಾಡಿದ್ರೆ ನಾನು ಯಾಕೆ ಮಾತಾಡಬೇಕು, ನಾನು ಯಾಕೆ ಇವರಿಂದ ಮಾತು ಕೇಳಬೇಕು ಅಂತ ಎಲ್ಲ ಹೇಳ್ತಾ ಇರ್ತಾನೆ ಅವರಪ್ಪ. ಅದಕ್ಕೇ ಅವ್ರ ಅಜ್ಜಿ ಇದ್ದಿದ್ದು, ಈ ಭೂಮಿಯಿಂದ ಇನ್ನೂ ಎಷ್ಟು ನಾವು ತಲೆ ತಿನ್ನಬೇಕು, ಎಷ್ಟು ಅನುಭವಿಸ್ಬೇಕು, ಯಾರಿಂದ ಎಲ್ಲ ಮಾತು ಕೇಳಬೇಕು, ನಾನು ಇವಳಿಗೆ ಎಷ್ಟು ಹೇಳಿದ್ರು ನಾಚಿಕೆ ಆಗಲ್ವ, ಇಲ್ಲೇ ಇರ್ತಾಳೆ, ನಾವೇನು ಬೈದ್ರು ಅವಳಿಗೆ ಗೊತ್ತಾಗೋದಿಲ್ವ ಅಂತ ಎಲ್ಲ ಅವ್ರ ಅಜ್ಜಿ ಬೈತಾ ಇರ್ತಾರೆ. ಅದಕ್ಕೆ ಅವರ ಅಪ್ಪ ಇದ್ದಿದ್ದು,
ಅಲ್ಲ ಸಂಗೀತ, ನಿನಗೇನಾಗಿದೆ? ನಿನಗೆ ಬರೀ ಮಗನ ಸುಖ ಮುಖ್ಯ. ಅದು ಅಂಥವ್ರ ಜೊತೆ ಅವ್ನು ಹೇಗಿದ್ದಾನೆ ಅನ್ನೋದು ನಿನಗೆ ಗೊತ್ತೇ ಆಗಲ್ವಾ? ನಿನಗೆ ಯಾಕೆ ಅಷ್ಟೊಂದು ತಲೆ ಕಕ್ಕೊಂತಿಲ್ಲ ನೀನು ಇದ್ರ ಬಗ್ಗೆ ಅಂತ ಅವ್ರ ಅಪ್ಪ ಹೇಳ್ತಾ ಇರಬೇಕಾದ್ರೆ, ಅಲ್ಲ ರೀ, ಯಾರೋ ಮಾತಾಡ್ತಾರೆ, ನೀವು ಯಾಕ್ರಿ ಹಿಂಗೆಲ್ಲ ಮಾತಾಡ್ತಾ ಇದ್ದೀರಾ ಅಂತ ಹೇಳ್ತಾಳೆ. ಅದಕ್ಕೆ ಅವ್ರ ಅಜ್ಜಿ ಇದ್ದಾರೆ ಟೈಮಿಗೇನೆ, ದೇವ್ರೆ ಇಂಥ ಟೈಮಲ್ಲಿ, ಅದು ಕಡೆಗಾಲದ ಟೈಮಲ್ಲಿ ಎಂಥವ್ರ ಜೊತೆ ಇರಬೇಕು ಅಂತ ನೀನು ಈ ಮನೆಗೆ ಕರ್ಕೊಂಬಂದು ಸೇರಿಸಿದ್ಯಾ ನೀನು, ನಾನೇನು ಮಾಡಿದ್ದೆ ನಿನಗೆ ಅಂತ ಹೇಳಿ ಅವ್ರ ಅಜ್ಜಿಗೆ ಹೇಳ್ತಾ ಇರ್ತಾರೆ. ಅದೇ ಟೈಮ್ಗೆ ಭೂಮಿ ಅಲ್ಲಿ ನಿಂತ್ಕೊಂಡು ಸೈಡಲ್ಲಿ ನಿಂತ್ಕೊಂಡು ಕೇಳಿಸ್ಕೊತಾ ಇರ್ತಾಳೆ. ಅದನ್ನು ನೋಡಿ ಸಂಗೀತ ಹೋಗಿ ಕೇಳ್ತಾಳೆ, ಭೂಮಿ ನೀನು ಇಲ್ಲೇ ಇದೆಯಾ ಅಂತ. ಅದಕ್ಕೆ ಅವಳು ಹ್ಞೂ ಅತ್ತೆ ಅಂತ ಹೇಳಿಬಿಟ್ಟು ಅವಳ ಕೈಯಲ್ಲಿರೋ ಬಟ್ಟೆನ ಅವ್ರ ಅತ್ತೆ ಕೊಟ್ಬಿಟ್ಟು ಅವಳು ರೂಮಿಗೆ ಹೋಗ್ಬಿಡ್ತಾಳೆ ಅಲ್ಲಿಂದ. ದೇವಿಯಾನಿ ಇದನ್ನೆಲ್ಲ ನೋಡಿ ಅವಳು ಮನಸ್ಸಲ್ಲಿ ಅಂದ್ಕೊತಾ ಇರ್ತಾಳೆ, ಇವ್ರ ಅಪ್ಪ ಅಮ್ಮ ಇಷ್ಟೊಂದು ಸ್ವಾಭಿಮಾನಿಗಳಾದರೂ ಇವಳಿಗೆ ಎಷ್ಟು ಹೇಳಿದ್ರು ಇವಳು ಮನೆ ಬಿಟ್ಟು ಹೋಗಲ್ಲ, ಇವಳಿಗೆ ಏನು ಮಾಡಿ ನಾನು ಮನೆ ಬಿಟ್ಟು ಆಚೆ ಕಳಿಸ್ಬೇಕು. ತುಪ್ಕೊಂಡಿರೋ ಟೈಮಲ್ಲಿ ಇವಳು ನಿರ್ದೋಷಿ ಅಂತ ಪ್ರೂವ್ ಮಾಡ್ತಾನೆ ಇರ್ಬೋದು, ಆದರೂ ಅವ್ನ ಮನೆಯಿಂದ ಆಚೆ ಕಳಿಸ್ದೇ ಇದ್ದರೆ ಹೇಗೆ ಮಾಡೋದು, ಇಲ್ಲ ಏನು ಮಾಡೋದು ಅಂತ ಅವಳು ಯೋಚನೆ ಮಾಡ್ತಾ ಇರ್ತಾಳೆ. ಅವನು ಅವಳ ಜೊತೆನೇ ಹೋಗ್ಬಿಟ್ರೆ ಏನು ಮಾಡೋದು, ಎಲ್ಲರೂ ಆವಾಗ ಅವನ ಜೊತೆನೇ ಅವಳ ಮನಸ್ಸನ್ನೇ ಕರಗಿಸಿ ಮನೇಲಿ ಇರಿಸ್ಕೊಬಿಟ್ರೆ ಏನು ಮಾಡೋದು ಅಂತ ಅವಳು ಯೋಚನೆ ಮಾಡ್ತಿರ್ತಾಳೆ. ಹೇಗಾದರೂ ಮಾಡಿ ಇವಳು ಇನ್ನು ಇವತ್ತೇ ನಾವು ಮನೆಯಿಂದ ಆಚೆ ಕಳಿಸ್ಬೇಕು, ಅದರಲ್ಲೂ ಅಜಿತ್ ಬರೋ ಅಷ್ಟೊತ್ತಿಗೆ ನಾನು ಇವಳನ್ನ ಹೇಗಾದರೂ ಮಾಡಿ ಮನೆ ಬಿಟ್ಟು ಆಚೆ ಕಳಿಸ್ಲೇಬೇಕು ಅಂತ ಎಲ್ಲ ಹೇಳಿ ಅವಳು ಯೋಚನೆ ಮಾಡ್ತಿರ್ತಾಳೆ. ಏನು ಮಾಡೋದು, ಹೇಗೆ ಮನೆ ಬಿಟ್ಟು ಆಚೆ ಕಳಿಸೋದು ಅಂತ ಅವಳು ಯೋಚನೆ ಮಾಡ್ತಾ ಇರಬೇಕಾದ್ರೆ, ಕಡೆ ಅಜಿತ್ ಅಪ್ಪ ಅವ್ರ ಬಾವಂಗೆ ಕಾಲ್ ಮಾಡಿಬಿಟ್ಟು ಹೇಳ್ತಾರೆ, ಎಲ್ಲಿದೆ, ಏನು ಮಾಡ್ತಿದ್ದೆ, ಇನ್ನೂ ಮನೆಗೆ ಬಂದಿಲ್ವಾ ಅಂತೇಳಿ ಅವ್ರ ಬಾವಂಗೆ ಕೇಳ್ತಾ ಇರ್ತಾರೆ. ಅದಕ್ಕೆ ಅವ್ರ ಬಾವ ಇದ್ದಿದ್ದಕ್ಕೆ ಕಾಲ್ ಮಾಡಿ ಹೇಳ್ತಾನೆ, ಏನಿಲ್ಲ ಬಾವ, ನನಗೊಂದು ಗುಡ್ ನ್ಯೂಸ್ ಸಿಕ್ಕಿದೆ ಮನಸ್ವಿ ಬಗ್ಗೆ ಅಂತ ಹೇಳ್ತಾನೆ. ಹೌದಾ, ಏನು ಅಂತ ಕೇಳ್ತಾರೆ. ಏನಿಲ್ಲ, ನನಗೆ ಮನಸ್ವಿನ ಎತ್ಕೊಂಡು ಹೋಗಿದ್ದ ಆ ಡ್ರೈವರು ಹೆಸರು ಗೊತ್ತಾಯಿತು ಅಂತ ಹೇಳ್ತಾನೆ. ಹೌದಾ, ಅವನ ಹೆಸರು ಏನು ಅಂತ ಕೇಳ್ತಾನೆ. ಹೆಸರು ಚೆನ್ನವೀರಪ್ಪ ಅಂತ, ಅವನ ಬಗ್ಗೆ ನನಗೆ ಗೊತ್ತಾಯಿತು, ಅವ್ನ ಊರು ಬಂದುಬಿಟ್ಟು ರಾಯಚೂರು ಅಂತ ಹೇಳ್ತಾನೆ. ಹೌದಾ, ಸರಿ ಆಯಿತು, ಈ ವಿಷಯ ಇಷ್ಟು ಗುಡ್ ನ್ಯೂಸ್ ಹೇಳಿದ್ದೆ ನೀನು ನಮಗೆ, ಈ ವಿಷಯದ ಬಗ್ಗೆ ನಾನು ಮನೆಯವ್ರಿಗೆ ಹೇಳ್ದೆ ನೀನು ಅಂತ ಕೇಳ್ತಾನೆ. ಇಲ್ಲ ಬಾಬಾ, ನಾನು ಮನೆಯವ್ರಿಗೆ ಹೇಳಿಲ್ಲ, ನಾನೇ ಬಂದು ಹೇಳ್ತೀನಿ, ಅವ್ರ ಮುಖದಲ್ಲಿ ಖುಷಿ ನೋಡಬೇಕು ನಾನು, ನೀವು ಯಾವುದೇ ಕಾರಣಕ್ಕೂ ಈ ವಿಷಯ ನೀವು ಮನೇಲಿ ಹೇಳಕ್ಕೆ ಹೋಗಬೇಡಿ ಅಂತ ಹೇಳ್ತಿರ್ತಾನೆ ಅವನು. ನಾನು ನಿಮ್ಮ ಅಕ್ಕಂಗೂ ಹೇಳಬಾರ್ದು ಅಂತ ಕೇಳ್ತಾರೆ. ಇಲ್ಲ, ನಾನೇ ಬಂದು ಹೇಳ್ತೀನಿ ಅಂತ ಅವ್ನು ಹೇಳ್ತಾನೆ. ಹೌದಾ, ಸರಿ ಆಯಿತು, ನೀನು ಬೇಗ ಬಾ, ಎಲ್ರಿಗೂ ನಾವೇ ಹೇಳೋಣ ವಿಷಯ ಅಂತ ಹೇಳಿ ಅವ್ರ ಬಾವ ಹೇಳ್ತಾರೆ. ಸರಿ ಬಾವ, ನಾನು ಇವಾಗಲೇ ಹೊರಡ್ತೀನಿ ಅಂತ ಹೇಳ್ತಾನೆ. ಇವನು ಸರಿ ಆಯಿತು ಬೇಗ ಬಾ ಅಂತ ಅಂತಿರ್ಬೇಕಾದ್ರೆ ಅದೇ ಟೈಮಲ್ಲಿ ಹಿಂದ್ಗಡೆ ದೇವಯಾನಿ ಹಿಂದೆ ಕೇಳಿಸ್ಕೊತಾ ಇರ್ತಾಳೆ. ಮನಸ್ವಿನ ಎತ್ಕೊಂಡು ಹೋಗಿದ್ದ ಡ್ರೈವರ್ ಹೆಸರು ಚೆನ್ನವೀರಪ್ಪ, ವೀರನ ಹೆಸರು ಚೆನ್ನವೀರಪ್ಪನಾ, ಇದು ಒಂದು ಪಾಯಿಂಟ್ ಸಿಕ್ತು ನನಗೆ ಅಂತ ಅಂದ್ಕೊಂಡು ಅವಳು ಯೋಚನೆ ಮಾಡ್ತಿರ್ತಾಳೆ. ಇದರಿಂದ ಇಟ್ಕೊಂಡು ನಾನು ಏನಾದರೂ ಒಂದು ಪ್ಲ್ಯಾನ್ ಮಾಡ್ಬೋದಾ ಅಲ್ವಾ, ಮನಸ್ವಿಗೆ ಅಂತ ಹೇಳ್ಬಿಟ್ಟು ಸಿಗದೇ ಇರೋ ಥರ ಮಾಡ್ಬೋದಲ್ವ ಅಂತ ಅವಳು ಯೋಚನೆ ಮಾಡ್ತಿರ್ತಾಳೆ. ಈ ಕಡೆ ಭೂಮಿ ಒಬ್ಬಳೇ ಕೂತ್ಕೊಂಡು ರೂಮಲ್ಲಿ ಅವ್ರ ಅಪ್ಪನ ಫೋಟೋ ನೋಡ್ಕೊಂಡು ಅವ್ರ ಅಪ್ಪನಿಗೆ ಹೇಳ್ತಿರ್ತಾಳೆ, ನೀನು ಇಂಥ ಪ್ಲೇಸಲ್ಲಿ ಇದ್ದಿದ್ದೆ, ನೀನು ಇವ್ರ ಹತ್ರ ನನ್ನ ಮಾತೇ ಕೇಳ್ದಿರೋ ಥರ ನೀನು ನನ್ನ ಇಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದೆ, ಇವ್ರ ಹತ್ರ ಎಲ್ಲ ನನ್ನ ಮಾತು ಕೇಳೋ ಥರ ಆಯಿತು, ನಾನು ಏನು ಮಾಡಿದ್ದೆ ಅಪ್ಪ, ಎಲ್ರಿಗೂ ಅವ್ರ ಅಪ್ಪಂದಿರಿಗೆ ಎಷ್ಟು ಒಳ್ಳೆಯವರಾಗಿರ್ತಾರೆ, ನನಗೆ ಮಾತ್ರ ನೀನು ಯಾಕೆ ಇಷ್ಟು ಬೇಗ ಬಿಟ್ಟೋದೆ ಅಂತ ಏನೋ ಮಾತಾಡ್ಕೊತಾ ಇರ್ತಾಳೆ. ಅದೇ ಟೈಮಿಗೆ ದೇವಯಾನಿನೂ ಕೂಡ ಬರ್ತಾಳೆ. ಏನು ಮಾಡ್ತಿದ್ದೆ, ಒಬ್ಬಳೇ ಏನೋ ಮಾತಾಡಿದೆ ಅನ್ನೋ ಥರ ಕೇಳಿಸ್ತು ನನಗೆ ಅಂತ ದೇವಯಾನಿ ಹೇಳ್ತಾಳೆ. ಅದಕ್ಕೇ ಭೂಮಿ ಇದ್ದವಳು, ಏನಿಲ್ಲ ನಮ್ಮ ಅಪ್ಪನ ಹತ್ರ ಮಾತಾಡ್ತಾ ಇದ್ದೆ ನಾನು ಅಂತ ಅವಳು ಹೇಳ್ತಾಳೆ. ನಿಮ್ಮಪ್ಪ ಎಲ್ಲಿದ್ದಾರೆ ಅಂತ ಅವಳು ಹುಡುಕ್ತಿರ್ತಾಳೆ. ಓ, ಇದ್ದಾರೆ ಅಂತ ಅಂದ್ಕೊಂಡು ನೀನು ಮಾತಾಡ್ತಾ ಇದ್ದ ಅವ್ರ ಜೊತೆ ಅಂತ ಕೇಳ್ತಾಳೆ. ಹೌದು, ನನಗೆ ನಮ್ಮ ಅಪ್ಪನ ಬಗ್ಗೆ ನಮ್ಮ ಅಪ್ಪನ ಜೊತೆ ಮಾತಾಡ್ತಾ ಇದ್ದೆ ಅಂತ ಅವಳು ಹೇಳ್ತಾಳೆ. ಹೌದಾ, ಸರಿ ಆಯಿತು, ನೀನು ಇದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಬೇಡ, ಯಾರಾದರೂ ಈ ಜಾಗದಲ್ಲಿ ಇದ್ದಿದ್ದರೆ ಇಷ್ಟೊತ್ತಿಗೆ ಏನು ಮಾಡ್ತಿದ್ದೆ ಅಂತ ನನಗೆ ಗೊತ್ತಿರಲಿಲ್ಲ, ನೀನಾಗಿದ್ದಕ್ಕೆ ನೀನೆಲ್ಲ ಸಹಿಸ್ಕೊಂಡು ಹೋಗ್ತಿದ್ಯಾ ಭೂಮಿ ಅಂತ ಹೇಳ್ತಾಳೆ. ಅವಳು ಹಾಸಿಗೆ ಮೇಲೆ ಸ್ವಲ್ಪ ಬಟ್ಟೆಗಳು ಹಾಕಿರ್ತಾಳೆ. ಅದನ್ನು ನೋಡಿ ದೇವಿಯಾನಿ, ಏನು ಮನೆ ಬಿಟ್ಟು ಹೋಗ್ತಿದ್ದೆ ನೀನು ಅಂತ ಕೇಳ್ತಾಳೆ. ಅದಕ್ಕೆ ಅವಳು ಹೇಳೋಕ್ಕೆ ಹೋಗ್ತಾಳೆ ಭೂಮಿ, ಆದರೆ ಇವಳು ಹೌದಾ, ನೀನು ಸರಿ, ಇಲ್ಲ ನಾನು ಹೋಗ್ತಿಲ್ಲ ಅಂತ ಹೇಳೋ ಅಷ್ಟರಲ್ಲೇ ಅವಳು ಹೇಳ್ತಾಳೆ, ಸರಿ ನೀನು ಒಳ್ಳೆ ಕೆಲಸ ಮಾಡ್ತಿದ್ದೆ, ನಿರ್ಧಾರ ತೊಗೊಂಡಿದ್ದೆ, ನೀನು ಮನೆ ಬಿಟ್ಟು ಹೋಗ್ಬಿಡು ಇಲ್ಲಿಂದ ಅಂತ ಹೇಳ್ತಾಳೆ. ಹೌದು, ನಾನಾ ಅಂತ ಕೇಳ್ತಾಳೆ. ಹ್ಞೂ ಹೌದು, ಇಲ್ಲಿದ್ದರೆ ನಿನ್ನ ಬಗ್ಗೆ ತುಂಬ ಕೆಟ್ಟದಾಗಿ ಮಾತಾಡ್ತಾರೆ, ನಿನ್ಗೆ ಅದು ಮನಸ್ಸಿಗೆ ಬೇಜಾರಾಗುತ್ತೆ, ಹೇಗಿದ್ರೂ ಅಜಿತ್ ಹೇಳಿದ್ದಾನಲ್ಲ, ಒಂದು ವಾರ ನಾನು ಪ್ರೂವ್ ಮಾಡ್ತೀನಿ ಅಂತ, ಅಲ್ಲಿ ತನಕ ನೀನು ಮನೆಯಿಂದ ಆಚೆನೇ ಇರು, ಆವಾಗಲೇ ಗೊತ್ತಾಗುತ್ತೆ ಇವ್ರಿಗೆ ನಿನ್ನ ಬೆಲೆ ಏನು ಅಂತ, ನೀನು ಒಳ್ಳೆ ಕೆಲಸ ಮಾಡ್ತಿದ್ದೆ, ನೀನು ಬೇಗ ಮನೆ ಬಿಟ್ಟು ಹೋಗ್ಬಿಡು ಅಂತ ಹೇಳ್ತಿರ್ತಾಳೆ. ಇಲ್ಲ ನಾನು ಹೋಗಲ್ಲ, ನಾನು ಇಲ್ಲೇ ಇದ್ದು ನಾನು ಪ್ರೂವ್ ಮಾಡ್ತೀನಿ ಅಂತ ಹೇಳ್ತಾಳೆ. ಇಲ್ಲ, ನೀನು ಇಲ್ಲಿದ್ದರೆ ನಿನ್ನ ಬಗ್ಗೆ ತುಂಬ ಕೆಟ್ಟದಾಗಿ ಮಾತಾಡ್ತಾರೆ, ನೀನು ಸುಮ್ಮನೆ ಯಾಕೆ ಇಲ್ಲಿರ್ತೀಯ, ಅಜಿತ್ ಹೇಗಿದ್ರು ಪ್ರೂವ್ ಮಾಡ್ತಾನೆ ಅಂತ ಹೇಳಿದಾನೆ, ಆವಾಗ ನೀನು ಮತ್ತೆ ಬಾ, ಅಜಿತ್ ಹೇಗಿದ್ರು ಕರ್ಕೊಂಬರ್ತಾನೆ ನಿನಗೆ ಇಲ್ಲಿದ್ದಿದ್ರೆ ನಿಂಗೆ ಪ್ರಾಬ್ಲಮ್ ಆಗುತ್ತೆ ಅಂತ ದೇವಯಾನಿ ಹೇಳ್ತಾಳೆ. ಹ್ಞೂ ಅತ್ತೆ, ನೀವು ಹೇಳ್ತೆ ಕರೆಕ್ಟು, ನಾನು ನೀವು ಹೇಳಿದ ಮಾತೇ ಕೇಳ್ತೀನಿ, ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾಳೆ. ಸರಿ, ನಾನು ಸಾಹೇಬ್ರು ಬಂದಮೇಲೆ ಅವ್ರಿಗೆ ಹೇಳ್ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ದೇವಿಯಾನಿ, ಅಯ್ಯೋ ನೀನು ಅಂಥ ಕೆಲಸ ಎಲ್ಲ ಮಾಡೋಕ್ಕೆ ಹೋಗ್ಬೇಡ, ನೀನು ಹೋಗ್ತೀನಿ ಅಂದರೆ ದೇವರಾಣೆಗೂ ಅಜಿತ್ ಕಳಿಸ್ಕೊಡಲ್ಲ, ಸುಮ್ಮನೆ ಯಾಕೆ, ಅವ್ನಿಗೆ ಗೊತ್ತಿಲ್ಲದೆ ನೀನು ಹೋಗ್ಬಿಡು, ಅಷ್ಟರಲ್ಲಿ ಅವ್ನು ಒಂದು ವಾರ ಆದಮೇಲಿಂದ ಅವ್ನಿಗೆ ಪ್ರೂವ್ ಮಾಡ್ತಾನಲ್ಲ ಅವಾಗ ಬಾ, ಯಾಕಂದರೆ
ಸೀತೆ ಮಾತೆನೂ ಅಷ್ಟೇ ಅವಳು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಅವಳು ಕಾಡಿಗೆ ಹೋಗಿ ಅವಳೇನು ಅಂತ ಗೊತ್ತಾದ್ಮೇಲಿಂದ ಅವಳು ಬಂದ್ಲಲ್ವ, ಹಾಗೆ ನೀನು ಅಷ್ಟೇ. ನೀನು ಮನೆ ಬಿಟ್ಟು ಹೋಗು, ನೀನೇನು ಅಂತ ಗೊತ್ತಾದ್ಮೇಲಿಂದ ಅವ್ನು ಪ್ರೂವ್ ಮಾಡೇ ಮಾಡ್ತಾನಲ್ವ, ಅವಾಗ ಗೊತ್ತಾದ್ಮೇಲಿಂದ ನೀನು ಮನೆಗೆ ಬಂದೇ ಬರ್ತೀಯ. ಮನೆಗೆ ಬರ್ದೇ ಇರೋಕ್ಕೆ ಹೋಗ್ಬೇಡ, ಮನೆಗೆ ಬಂದೇ ಬರ್ತೀಯ ನೀನು, ಮನೆಗೆ ರಿಟರ್ನಿಗೆ ಬಾ, ಅಲ್ಲಿ ತನಕ ನೀನು ಮನೆ ಬಿಟ್ಟು ಆಚೆನೇ ಹೋಗು ಅಂತ ಹೇಳ್ತಾಳೆ. ಹೌದಾ, ಸರಿ ನೀನು ಒಂದು ಕೆಲಸ ಮಾಡು, ನೀನು ಮನೆ ಬಿಟ್ಟು ಹೋಗೋದಕ್ಕೆ ನಾನೊಂದು ಪ್ಲ್ಯಾನ್ ಹೇಳ್ತೀನಿ. ಏನಿಲ್ಲ, ನಾವೆಲ್ಲರೂ ದೇವಸ್ಥಾನಕ್ಕೆ ಹೋಗ್ತೀವಿ, ಅದೇ ಟೈಮ್ಗೆ ನೀನು ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಂಡಿರು. ಮನೆ ಬಿಟ್ಟು ನಾವೆಲ್ಲರೂ ಹೋಗ್ತೀವಲ್ಲ ಅದೇ ಟೈಮ್ಗೆ ನೀನು ನಾನು ದೇವಸ್ಥಾನಕ್ಕೆ ಹೋದಾಗ ಅದೇ ಟೈಮ್ಗೆ ನೀನು ಬ್ಯಾಗ್ ತೊಗೊಂಡು ಹೊರಟೋಗ್ಬಿಡು, ಯಾರಿಗೂ ಹೇಳ್ದೇನೆ, ಆಯಿತಾ. ಆವಾಗ ನಿನ್ಗೆ ಯಾರೂ ನಿನ್ಗೆ ಯಾರೂ ನೋಡೋದು ಇಲ್ಲ, ನಿನ್ಗೆ ಯಾರೂ ಇರು ಅಂತಲೂ ಹೇಳೋದಿಲ್ಲ. ಇದೇ ಟೈಮು, ಮಲ್ಲಿಂದ ಇದಾದಮೇಲೆ ನಿನ್ಗೆ ಚಾನ್ಸ್ ಸಿಗೋಲ್ಲ, ಇದೇ ಥರ ನಾನು ಹೇಳಿದ ಥರನೇ ಮಾಡು ಅಂತ ಹೇಳಿ ದೇವಯಾನಿ ಹೇಳ್ಕೊಡ್ತಾ ಇರ್ತಾಳೆ. ಸರಿ ಆಯಿತು ಅಂತ ಹೇಳಿ ಭೂಮಿನೂ ಒಪ್ಕೊಂಡಿರ್ತಾಳೆ. ನನಗೆ ಹೋಗೋದಕ್ಕೆ ಇಷ್ಟ ಇಲ್ಲ ಅಂತಲೂ ಕೂಡ ಹೇಳ್ತಿರ್ತಾಳೆ. ನೀನು ಈ ಥರ ಹೋಗದೇ ಇದ್ದರೆ ನಿನ್ನ ಬಗ್ಗೆ ಇನ್ನೂ ತುಂಬ ಕೆಟ್ಟದಾಗಿ ಮಾತಾಡ್ತಾರೆ, ಆಮೇಲೆ ನಿನ್ನ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಸುಮ್ಮನೆ ನಾಟಕ ಮಾಡೋ ಥರ ಭೂಮಿನ ತಪ್ಕೊಂಡು ಅಳ್ತಾ ಇರ್ತಾಳೆ ದೇವಯಾನಿನೂ ಕೂಡ. ಇವಳು ಹೋದರೆ ಎಷ್ಟು ನನ್ನ ಕೆಲಸ ಎಷ್ಟು ಈಸಿ ಆಯಿತು, ಎಷ್ಟು ಬೇಗ ಅವಳನ್ನ ಹೋದರೆ ಎಷ್ಟು ಸಮಾಧಾನ ಅಂತ ಹೇಳಿ ಅವಳು ಮನಸ್ಸಲ್ಲಿ ಅಂದ್ಕೊತಾ ಇರ್ತಾಳೆ. ನಿನಗೆ ಹೀಗೆ ಆಗಬೇಕು, ನಿನಗೆ ಹೀಗೆ ಆಗಬೇಕಂತಲೇ ನಾನು ಈ ಥರ ಎಲ್ಲ ಪ್ಲ್ಯಾನ್ ಮಾಡಿದ್ದು ಅಂತ ಹೇಳ್ತಾ ಇರಬೇಕಾದ್ರೆ ಅದೇ ಟೈಮ್ಗೆ ಭೂಮಿಗೆ ತುಂಬ ಬೇಜಾರಾಗುತ್ತೆ. ನಮ್ಮ ಮನೆ ಬಿಟ್ಟು ಹೋಗ್ಬೇಕಲ್ವಾ ಅಂತ ಅಂದ್ಕೊಂಡು ಅವಳು ಬೇಜಾರು ಮಾಡ್ಕೊಂಡು ಅಳ್ಕೊಂಡು ಕೂತಿರ್ತಾಳೆ. ಈ ಕಡೆ ಸ್ಟೇಷನ್ಗೆ ಸತ್ಯನೂ ಬರ್ತಾನೆ. ಅದೇ ಟೈಮ್ಗೆ ಅಜಿತ್ ಇದನ್ನು ಕೇಳ್ತೀನಿ, ಏನು ಸತ್ಯನ ಕೇಸ್ ಇತ್ತು ಅಂತ ಹೋದರೆ ಮತ್ತೆ ಯಾಕೆ ಬಂದಿದ್ದೀರಾ ಅಂತ. ಏನಿಲ್ಲ, ನನಗೆ ಯಾವ ಕೆಲಸನೂ ಮಾಡೋಕ್ಕೆ ಮೂಡ್ ಬರ್ತಿಲ್ಲ ಅಂತ ಹೇಳ್ತಾನೆ. ಹೌದಾ, ಏನಾಯಿತು ಅಂತ. ಏನಿಲ್ಲ, ಭೂಮಿ ಕೇಸ್ ಬಗ್ಗೆ ನಂಗೆ ತುಂಬ ತಲೆನೋವ್ತಿದೆ ಅಂತ ಹೇಳ್ತಾನೆ. ಹೌದು, ನನಗೂ ಹಾಗೆ ಅನ್ನಿಸ್ತಿದೆ, ಭೂಮಿ ಕೇಸ್ ಬಗ್ಗೆ ನಾನು ತುಂಬ ಯೋಚನೆ ಮಾಡ್ತಿದ್ದೀನಿ, ಏನು ಮಾಡಬೇಕು ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾನೆ. ನೀನು ಭೂಮಿ ಹತ್ರ ವಿಚಾರಿಸ್ತಾ ಅಂತ ಸತ್ಯ ಕೇಳ್ತಾನೆ. ಹ್ಞೂ, ನಾನು ವಿಚಾರಿಸಿದೆ, ಭೂಮಿ ಎಲ್ಲ ಹೇಳಿದ್ಲು ನನಗೆ ಅನಿಸೋ ಪ್ರಕಾರ ಅವಳು ಹೇಳಿರೋ ರೀತಿ ನೋಡಿದ್ರೆ ಪಾಯಿಂಟ್ ನಂಬರ್ 1 ನಾನು ಹೇಳೋದು ಕೇಳಿಸ್ಕೊ ನೀಟಾಗೆ. ಅವಳಿಗೆ ಯಾವತ್ತೂ ಯಾರ ನಂಬರಿಂದಲೂ ಕಾಲ್ ಬರ್ತಾನೆ, ಅವತ್ತು ಅವಳಿಗೆ ನಂಬರ್ ಕಾಲ್ ಮಾಡಿಬಿಟ್ಟು ಅವಳು ರಿಸೀವ್ ಮಾಡಿದ್ಮೇಲಿಂದ ಅವಳು ವಾಯ್ಸ್ ಕೇಳಿದ್ಮೇಲಿಂದ ಚಿನ್ನ ರನ್ನ ಅನ್ನೋ ಥರ ಮಾತಾಡಿದ್ದಾರೆ. ಪಾಯಿಂಟ್ ನಂಬರ್ 2, ನೀವು ಅನ್ನೊಂದು ನಂಬರಿಂದ ಕಾಲ್ ಮಾಡಿಬಿಟ್ಟು ಜಯಂತಿ ಹತ್ರ ಸಿಕ್ಕಿದ್ದಾರೆ, ನೀವು ಬೇಗ ಬನ್ನಿ ಅಂತ ಹೇಳಿ ನನಗೂ ಯಾರೋ ಕಾಲ್ ಮಾಡಿದ್ದಾರೆ. ಅವತ್ತು ನಾನು ಆಚೆ ಹೋದಾಗ ನಾನು ಊರಿಂದ ಆಚೆ ಇಲ್ದಿರೋ ಟೈಮನ್ನು ನೋಡಿ ಅವಳಿಗೆ ಸಿಗಾಕ್ಸ್ಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದಾರೆ. ಯಾಕಂದ್ರೆ ನಾನಿಲ್ಲ ಅಂದರೆ ಅವಳು ಸಿಕ್ಸೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನನ್ನ ಫುಲ್ಲು ಬ್ಯುಸಿ ಆಗೋ ಥರ ನನ್ನ ಊರಿಂದ ಆಚೆ ಇರೋ ಥರ ಮಾಡಿದ್ದಾರೆ. ಪಾಯಿಂಟ್ ನಂಬರ್ 3, ಇದೆಲ್ಲಕ್ಕಿಂತ ಇಂಪಾರ್ಟೆಂಟು, ಯಾವತ್ತೂ ಎಷ್ಟು ವರ್ಷದಿಂದ ಲಾಡ್ಜ್ ಓಪನ್ ಆಗಿರೋದು ಅವತ್ತೊಂದೇ ದಿನ ಲಾಡ್ಜ್ ಓಪನ್ ಮಾಡಿ ಅವತ್ತು ಯಾರು ಅವತ್ತು ಜನನೇ ಇಲ್ದಿರೋ ಲಾಡ್ಜಲ್ಲಿ ಅಷ್ಟೊಂದು ಜನ ಇರೋ ಥರ ಮಾಡಿದ್ದಾರೆ. ಯಾರು ಬೇಕು ಅಂತಲೇ ಇದೇ ವಿಷಯದಲ್ಲಿ ಸಿಗಾಕ್ಸ್ಬೇಕು ಅಂತೆಲ್ಲ ಹೇಳಿ ಇದೇ ಥರ ಪ್ಲ್ಯಾನ್ ಮಾಡಿದ್ದಾರೆ ಅಂತ ಅಜಿತ್ ಹೇಳ್ತಾ ಇರ್ತಾನೆ. ಯಾರು ಮಾಡಿರ್ಬೋದು ಅಂತ ಸತ್ಯ ಕೇಳ್ತಾನೆ. ನನಗನ್ಸೋ ಪ್ರಕಾರ ಅಂಜು ಈ ಕೆಲಸ ಮಾಡಿದ್ದಾಳೆ ಅಂತ ಹೇಳ್ತಾನೆ. ಇದನ್ನು ಕೇಳಿ ಸತ್ಯಗೆ ಫುಲ್ ಶಾಕ್ ಆಗುತ್ತೆ. ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಕ್ತಾಯ ಆಯಿತು. ನಾಳಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ಹೇಳ್ತೀವಿ. ಅಲ್ಲಿಗೂ ಟೇಕ್ ಕೇರ್, ಬಾಯ್ ಬಾಯ್.